1 ತಾಸು ಹೇಳಿದೆ, ನೀವೆಲ್ಲ 2 ತಾಸು ತಗೊಂಡ್ರಿ. ನೀವು ರಕ್ಷಣೆ ಮಾಡಬೇಕಾಗಿದ್ದು ಇಲ್ಲಿ ಸಂವಿಧಾನದ ಸ್ಥಾನಮಾನಗಳೇನದಾವಲ್ಲ ಆ ಸ್ಥಾನಮಾನಗಳನ್ನ ಉಳಿಸುವಂತ ಕೆಲಸ ಮಾಡಬೇಕು. ನಿಮ್ದು ಪೋಸ್ಟ್ ಕೂಡ ಒಂದು ಸಂವಿಧಾನಾತ್ಮಕವಾಗಿರುವಂತ ಪೋಸ್ಟು, ಗವರ್ನರ್ ಪೋಸ್ಟ್ ಕೂಡ ಸಂವಿಧಾನಾತ್ಮಕವಾಗಿ ಇದ್ದಂತ ಪೋಸ್ಟು. ಆ ಪೋಸ್ಟ್ಗಳನ್ನು ಉಳಿಸುವಂತ ಕೆಲಸ ತಾವು ಮಾಡಬೇಕಿತ್ತು. ಅದನ್ನ ಬಿಟ್ಟು ಸರ್ಕಾರ ಉಳಿಸೋದಕ್ಕಾಗಿ ನೀವು 2 ತಾಸು ಮಧ್ಯಾಹ್ನ ಊಟದ ಡಿಕ್ಲರೇಷನ್ ಮಾಡ್ತೀರಾ. ಹಿಂಗೆಲ್ಲ ಮಾಡಿದ್ರೆ ಹೆಂಗ? ನೋಡಿ, ಊಟಕ್ಕೆ 1 ತಾಸು ಈಗ ನೋಡಿ, ಇದು ಒಂದು ಬಹಳ ಗಂಭೀರ ಅಪಾದನೆ ಐತಿ. ಯಾಕಂದ್ರೆ ಅವ್ರ ಮಾಡಿದ್ದಾರೆ, ಕಾನೂನು ಸಚಿವರ ಮಾಡಿದ್ದಾರೆ ಗಂಭೀರ ಅಪಾದನೆ. ಮೇಲಿಂದ ಫೋನ್ ಬಂದಿತ್ತು ಅಂತ ಹೇಳಿ, ಫೋನ್ ಬಂದಿದ್ದ ಹೆಂಗ್ ಗೊತ್ತಾಗಿದೆ? ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿದ್ದಾರೆ. ಅದ್ ಹೆಂಗ್ ಗೊತ್ತಾಗಿದೆ ಅದ್ರ ಬಗ್ಗೆ ಬೆಳಕು ಚೆಲ್ಲಿ. ಮತ್ತೆ ಇವ್ರು ಹೆಂಗ್ ಟ್ಯಾಪ್ ಮಾಡಿದ್ರು, ಅದನ್ನ ಏನೇನ್ ಟ್ಯಾಪ್ ಮಾಡಿದ್ರು, ಮತ್ತೆ ಬೇರೆ ಏನೇನು ವಿಷಯ ಇದಾವೆ ಹೇಳಲ್ಲ. ಮತ್ ಬೇರೆ ಯಾರ್ಯಾರ್ದು ಫೋನ್ ಟ್ಯಾಪ್ ಆಗೈತೆ, ಮತ್ ಬೇರೆ ಯಾರ್ಯಾರ್ದು ಫೋನ್ ಇದು ಟ್ಯಾಪ್ ಆಗೈತೆ ಅದನ್ನು ಹೇಳಿ. ಇಲ್ಲ ಅಂತಂದ್ರ ನಾನು ತಪ್ಪಿ ಮಾಡಿದ್ದೇನೆ ಅಂತ ತಪ್ಪು ಕ್ಷಮಾಪಣೆ ಒಪ್ಕೊಳ್ಳಿ. ಎಲ್ಲ ನೀವು ಹೇಳೋದು, ಎಂತ ಮಾಡುದು ಇಲ್ಲಿ? ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಉಪನಾಯಕರು, ನಾನು ಮಾಡಿರ್ತಕ್ಕಂಥ ಆಪಾದನೆಯನ್ನು ದಿನೇಶ್ ಅವರ, ನಾನು ಮಾಡಿರ್ತಕ್ಕಂಥ ಆಪಾದನೆಯನ್ನು ವಾಪಸ್ ತೆಗೆದುಕೊಳ್ಬೇಕು. ನಾನು ರಾಜ್ಯಪಾಲರು ಇಲ್ಲಿ ಭಾಷಣ ಮಾಡಿದ ದಿವಸ ಅವರು ಇಲ್ಲಿಂದ ಓಡಿ ಹೋದರು ಅನ್ನೋ ಶಬ್ದ ಉಪಯೋಗ ಮಾಡಿದ್ದಕ್ಕೆ ಅದನ್ನು ವಾಪಸ್ ಪಡಿಬೇಕು ಅಂಥೇಳಿ ನನಗೆ ಸೂಚನೆ ಮಾಡಿದ್ದೀರಿ, ಒತ್ತಾಯ ಮಾಡಿದ್ದೀರಿ, ವಿನಂತಿ ಒತ್ತಾಯ ಮಾಡಿದ್ದೀರಿ ಅಂಥೇಳಿ ನಾನು ಭಾವಿಸ್ಕೊಂಡೆ. ಮೊನ್ನೆ ಬೆಲ್ಲದವರು ಭಾಳ ಸೆಕ್ಷನ್ಸನ್ನು ಕೋಟ್ ಮಾಡಿ ಯಾರ್ಯಾರು ಕೂಡ ಏನು ಮಾತಾಡಿದರು ಅದನ್ನು ಕೊಡ್ರಿ ಅಂತ ಕೇಳಿದರು. ಯಾಕೆ ನಮ್ಮನ್ನ ಯಾಕೆ ಕೇಳ್ತೀರಿ ನೀವು? ನಿಮ್ಮ ಹೋಮ್ ಮಿನಿಸ್ಟ್ರಿನ ಕೇಳ್ಬೋದಲ್ಲ. ನಿಮಗೆ ಪೇಚಿಗೆ ಬಂತು ಅಂದ್ರ ಎದ್ದು ಗಲಾಟೆ ಮಾಡ್ತೀರಿ. ಅವ್ರು ದಿಕ್ ತಪ್ಪಿಸ್ತಾ ಇದ್ದಾರೆ. ಅವ್ರು ಹೇಳಿದ್ದೇನು? ನೋ, ದಿಸ್ ಇಸ್ ನಾಟ್ ಗುಡ್. ಕೇಂದ್ರದಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿದ ಸ್ಟೇಟ್ಮೆಂಟ್ ಸದನದ ವಸ್ತು. ಹಾಗಾಗಿ ನಾವು ಎಕ್ಸ್ಪ್ಲೇಷನ್ ಕೇಳ್ತಾ ಇದೀವಿ. ಎಕ್ಸ್ಪ್ಲೇಷನ್ ಇನ್ಯಾರೋ ಕೊಡ್ಬೇಕಾಗಿಲ್ಲ. ಅವ್ರು ಮಾತಾಡಿದಕ್ಕೆ. ಮಾನ್ಯ ಅಧ್ಯಕ್ಷರೇ, ನಾವು ಮಾತನಾಡುವಾಗ ತಾವು ಕೂತ್ ಕೇಳ್ರಿ, ನೀವು ಅದಕ್ಕೆ ಉತ್ತರ ಹೇಳ್ರಿ, ಮತ್ತು ಅದಕ್ಕೆ ಪ್ರಶ್ನೆ ಕೇಳ್ರಿ. ನೀವು ಏನು ಹೇಳ್ತೀರಿ ಅದನ್ನ ಕೂತ್ ಕೇಳ್ತೀವಿ. ಅದಕ್ಕೆ ನಮ್ಮ ಹತ್ರ ಏನು ಸಬೂಬು ಐತಿ ಅದನ್ನು ಕೊಡ್ತೀವಿ. ಈಗ ನಾನು ಮಾಡಿರ್ತಕ್ಕಂಥ ಆಪಾದನೆ ಬಗ್ಗೆ ಮಾನ್ಯ ಅಶೋಕ್ ಅವರು ವಾಪಸ್ ತೆಗೆದುಕೊಳ್ಬೇಕು. ನೋಡಿ, ಈ ವಿಷಯ ಇವತ್ತು ಅತ್ಯಂತ ತೀವ್ರಗತಿಯಿಂದ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಸಂಪೂರ್ಣ ದಕ್ಷಿಣ ಭಾರತದೊಳಗೆ ಚರ್ಚೆ ನಡೆದಿದೆ. ರಾಜ್ಯಪಾಲರು ಸರ್ಕಾರಗಳ ಜೊತೆಗೆ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಈ ಫೆಡರಲ್ ವ್ಯವಸ್ಥೆ ಮೇಲೆ ರಾಜ್ಯಪಾಲರ ವರ್ತನೆಗಳು ಯಾವ ರೀತಿಯಾಗಿ ವಿಶ್ವಾಸಾರ್ಹತೆಯನ್ನು ಕಡಿಮೆ ಮಾಡಿಸ್ತಾ ಇವೆ, ಇವೆಲ್ಲ ಚರ್ಚಾ ವಸ್ತುಗಳಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೂ ಹೋಗಿದೆ. ಇರಲಿ, ಅದು ನಾನು ಆ ವಿವರಕ್ಕೆಲ್ಲ ಸಂದರ್ಭ ಬಂದಾಗ ಮತ್ತೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅಂದರೆ ಒಂದು ಚರ್ಚೆನೇ ಆಗಲಿ, ಅದು ಆ ವಿಷಯನೇ ಚರ್ಚೆ ಆಗಲಿ. ಆ ವಿಷಯ ಚರ್ಚೆ ಆಗಿ ನಾವು ಕೊಡೋಣಂತೆ, ಇಲ್ಲಂತಲ್ಲ. ನಾನೇನು ಆಪಾದನೆ ಮಾಡಿದ್ದೇನೆ, ಆ ಆಪಾದನೆ ಸಂಪೂರ್ಣವಾಗಿ ಇಂದಿನ ಸನ್ನಿವೇಶದಲ್ಲಿ ಸಮಂಜಸವಾಗಿರ್ತಕ್ಕಂಥದ್ದು. ಇಲ್ಲದೆ ಹೋದರೆ ರಾಜ್ಯಪಾಲರು ಸಂವಿಧಾನವನ್ನು ಉಲ್ಲಂಘಿಸಲು ಸಾಧ್ಯವೇ? ರಾಜ್ಯಪಾಲರು ನಮ್ಮ ಸಂವಿಧಾನದ ಅನುಚ್ಛೇದನಗಳನ್ನು ಅಲಕ್ಷಿಸೋದಕ್ಕೆ ಸಾಧ್ಯವೇ? ಯಾವುದು ಪ್ರೆಷರು, ಯಾವುದು ಒತ್ತಡ, ಎಲ್ಲಿಂದ ಒತ್ತಡ?
ಇವೆಲ್ಲವುಗಳ ಸನ್ನಿವೇಶ ಇದೆ. ಹಾಗೂ ಅವ್ರೇನು ಕೇಳ್ತಾ ಇದ್ದಾರಲ್ಲ, ಅವರು ಅವರ ಮೂಲಗಳಿಂದ ತರಿಸ್ಕೊಳ್ಳಿ. ನಾವು ಅದನ್ನು ಪ್ರಯತ್ನ ಮಾಡಿ ನಿಮಗೆ ಏನು ಒದಗಿಸ್ಬೇಕೋ ಒದಗಿಸೋಣ. ಆದರೆ ನೀವು ಇದು ತಪ್ಪು, ಇದನ್ನು ವಾಪಸ್ ತೆಗೆದುಕೊಡ್ರಿ. ಯಾಕೆ? ಅದ್ರ ಬದಲಿ ಒಂದು ರಾಜ್ಯದ ಅತ್ಯಂತ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕರಾಗಿ ತಾವು ತನಿಖೆ ಆಗಲಿ ಅಂತ ಕೇಳ್ರಿ. ದಟ್ ಈಸ್ ಸಮಥಿಂಗ್. ಅದನ್ನು ಬಿಟ್ಟು ನೀವು ಇದನ್ನು ವಾಪಸ್ ತಗೊಳ್ರಿ, ನೀವು ಆಪಾದನೆ ಮಾಡಿದಿರಿ. ಆಪಾದನೆ ಯಾರ ಮೇಲೆ ಮಾಡಿದೆ? ನಾನು ಆಪಾದನೆ ನಮ್ಮ ರಾಜ್ಯಪಾಲರ ಮೇಲೆ ಮಾಡಿದೆ. ನೀವು ನಮ್ಮ ಸರ್ಕಾರದ ಮೇಲೆ ಆಪಾದನೆ ಮಾಡಲ್ವಾ? ತಕ್ಕೊಡ್ರಿ ಅಂತ ಹೇಳ್ತೇವೆ ನಾವು ಅದನ್ನು ಸಾಬೀತುಗೊಳಿಸ್ತೇವೆ. ಅದು ನೀವೇನು ಆಪಾದನೆ ಮಾಡಿದರೆ ಅದು ಸುಳ್ಳು ಅಂತೇಳಿ ನೀವು ಸಾಬೀತು ಮಾಡಬೇಕು. ನೀವಲ್ಲ, ನಿಮ್ಮ ಗೃಹ ಮಂತ್ರಿಗಳು, ಗೃಹ ಇಲಾಖೆಯವರು, ಐ ಮೀನ್ ಹೋಮ್ ಮಿನಿಸ್ಟ್ರಿ. ನಾ ಆವಾಗಲೂ ಅದನ್ನೇ ಹೇಳಿದ್ದೆ, ಈಗೂ ಅದನ್ನೇ ಹೇಳ್ತೀನಿ. ಹೋಮ್ ಮಿನಿಸ್ಟ್ರಿ should have come out with a communication. Raj Bhavan would have come with a communication that there is no calls from Home Ministry. ಯಾಕೆ? ಒಂದು ವಾರ ಆಯ್ತಲ್ಲ. Why are you keeping quiet? ನಾನು ಈ ಪ್ರಶ್ನೆಯನ್ನು ನೀವೇನು ನನಗೆ ಕೇಳ್ತಿರಲ್ಲ, ಅದಕ್ಕೆ ನಾನು ಅವ್ರನ್ನ ಕೇಳ್ತೇನೆ. They should have already by this time given clarification. ಬೆಲ್ಲದ ಯಾಕೆ ಅವಸರ ರೀ? ಯಾಕೆ ಅವಸರ? ಮಾತಾಡ್ಲಿ. ಅದಕ್ಕೆ ನಾನು I am also equally anxiously waiting for the response of both the places, Raj Bhavan as well Home Ministry. And today whatever is happening in South India is because of the interference of the central government through governors, and that's why all these things happening. Tamil Nadu ತಗೊಳ್ರಿ, ಕೇರಳ ತಗೊಳ್ರಿ. ಪಾಯಿಂಟ್ ಆಫ್ ಆರ್ಡರ್. ಮಾನ್ಯ ಸಭಾಧ್ಯಕ್ಷರ, ಒಂದು ಪಾಯಿಂಟ್ ಆಫ್ ಆರ್ಡರ್ ಇದೆ. ಹೇಳಿ, ನಾನು ಹೇಳ್ತೀನಿ. 95 ಸರ್ಕಾರಗಳನ್ನ ಜನಗಳಿಂದ ಆಯ್ಕೆ ಸರ್ಕಾರಗಳನ್ನ ವಜಾ ಮಾಡಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಎಷ್ಟು ಇಂಟರ್ಫರೆನ್ಸ್ ಆಗಿದ್ರು? ಇವ್ರ ಸರ್ಕಾರ ನಡೆಸಬೇಕಾದ್ರೆ ಎಷ್ಟು ಇಂಟರ್ಫರೆನ್ಸ್ ಆಗಿದ್ರು? ಎಷ್ಟು ಇಂದಿರಾ ಗಾಂಧಿ ಈ ದೇಶದಲ್ಲಿ ಚರ್ಚೆ ಮಾಡುವುದು ಜನ ನೋಡಿದ್ದಾರೆ. 77 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಚರ್ಚೆ ಆಗ್ಬೇಕಿದೆ. ಈಗ ಏನಿದೆ ಅಂದ್ರೆ, ನಾವು ಈ ಸದನದೊಳಗ ರಾಜ್ಯಪಾಲರ ಭಾಷಣದ ಮುಖಾಂತರನ ತರೋದಕ್ಕೆ, ಹೇಗೆ ರಾಜ್ಯಗಳನ್ನ ಒತ್ತಡಕ್ಕೆ ತಂದು ಈ ಫೆಡರಲ್ ವ್ಯವಸ್ಥೆಯೊಳಗ ರಾಜ್ಯದ ಜನ ಬೇಸತ್ತು ಹೋಗೋಂಗ್ ಮಾಡಿದ್ದಾರೆ, ಬರ್ತಕ್ಕಂಥ ಆದಾಯ ನಮ್ದು ಹೆಂಗ್ ಕಟ್ ಮಾಡಿದ್ದಾರೆ, ಅನುದಾನಗಳನ್ನ ಇಲ್ಲ ಅಂತ ಮಾಡಿದ್ದಾರೆ, ಏನು ಬಜೆಟ್ನೊಳಗೆ ಹೇಳಿದ್ದನ್ನ ಗಾಳಿಗೆ ತೂರು ಬಿಟ್ಟಿದ್ದಾರೆ. ಇವೆಲ್ಲ ಚರ್ಚೆ ಮಾಡ್ತಾ ಇದ್ದೇವಲ್ಲ, ಈ ಚರ್ಚೆಯಿಂದ ದೂರ ಸರಿಸೋದಕ್ಕೆ ಈ ರಾಜಕೀಯವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾರೆ. ನಾ ಇಷ್ಟೇ ಹೇಳ್ತೀನಿ, ಐ ಆಮ್ ಆಲ್ಸೋ ವೆರಿ ಸೀರಿಯಸ್ಲಿ ವೇಟಿಂಗ್ ಫಾರ್ ದ ಕಮ್ಯುನಿಕೆ ಆಫ್ ಹೋಮ್ ಮಿನಿಸ್ಟ್ರಿ and also Raj Bhavan on 2 counts. Yes, I have made an allegation that there is a telephone call from Home Ministry. Sir, ನೀವು official letter ಬರೀರಿ sir. ನೀವು official ಆಗಿ I know what to whom I should write. Let him write a letter. You will statement ಮಾಡೋದು ಮತ್ತೆ ಯಾರೋ ಬಂದು ಏನೋ ಮಾತಾಡೋದು. ಎರಡನೇ ಅಧ್ಯಕ್ಷರೇ, ನ್ಯಾಷನಲ್ ಆಂಥಮ್ ವಿಚಾರವಾಗಿ ಏನು ನಾವು ಆಪಾದನೆ ಅವತ್ತ ಮಾಡಿದ್ವಿ, ಅವೆಲ್ಲವುಗಳ ಬಗ್ಗೆನೂ ಸಹಿತ ಕಮ್ಯುನಿಕೇಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಗವರ್ನರ್ ಶುಡ್ ಹ್ಯಾವ್ ಸೆಂಟ್ ಎ ಲೆಟರ್ ಆಫ್ ಅಪಾಲಜಿ ಬೈ ಮೆಸೇಜ್ ಟು ಬೋತ್ ದ ಹೌಸಸ್. See, these are the minimum etiquettes that one should have. Should he not have? ರಾಜ್ಯಪಾಲರು ಹಂಗೆ ಸುಮ್ಮನೆ ಆಗ್ಬಿಡೋಣ, ಹಂಗೆ ಇಷ್ಟು ಕೂಗಾಡಿ ನಾವು ಬೆಲ್ಲದವ್ರಿಗೆ ಅಂದ್ವಿ, ಬೆಲ್ಲದ ನಮಗಂದ್ರು ಕುಂತ್ ಬಿಡೋಣ. ವಾಟ್ ಹ್ಯಾಪನ್ ಟು ನ್ಯಾಷನಲ್ ಆಂಥಮ್ಸ್ ಡಿಸ್ರೆಸ್ಪೆಕ್ಟ್? ದಟ್ ಈಸ್ ಟು ಬಿ ಡಿಸ್ಕಸ್ಡ್. ನಾನು ಬೇಡ ಅನ್ನಂಗಿಲ್ಲ. ಆ ಚರ್ಚೆಗೆ ತಾವು ಅವಕಾಶ ಮಾಡಿಕೊಡಿ.
ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಮನೆ ಸಭಾಧ್ಯಕ್ಷ ಚರ್ಚೆ ಆಗ್ಬೇಕಿದು. ಅಧ್ಯಕ್ಷರೇ ಚರ್ಚೆ ಮಾಡ್ಲಿ. ಯು ಗಿವ್ ಎ ಟೈಮ್ ಫಾರ್. ಒಂದು ನಾನೇನು ಹೇಳಿದ್ದೀನಿ ಆ ನಿಲುವಿಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋದು ಒಂದು ಭಾಗ. ನಿಲುವಿಗೆ ಗಟ್ಟಿಯಾಗಿ ನಿಂತ್ಕೊಂತೀನಿ ಅಂತ ತೋರಿಸುವ ಗಟ್ಟಿತನ ಒಂದು, ಇನ್ನೊಂದು ಬಂಡತನ ಒಂದು. ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಅವ್ರು ಹೇಳಿದ್ರು ದಕ್ಷಿಣ ಭಾರತದ ರಾಜ್ಯಗಳೆಲ್ಲವೂ ಕೂಡ ಒಂಥರ ಬೇಸತ್ತೋಗಿದೆ, ಕೇದ್ರದಿದ್ದ ಅಂತ. ಸರ್ ತಮ್ಗೆ ಗೊತ್ತಿದೆ ಈ ದೇಶದಲ್ಲಿ ಎರಡು ಗುಂಪಿದೆ, ಇಂಡಿ ಅಲಯನ್ಸ್ ಅಂತ ಒಂದು, NDA ಅಂತ ಒಂದು. ಇವ್ರು ಹೇಳಿರೋದೆಲ್ಲನೂ ಕೂಡ ಇಂಡಿ ಅಲಯನ್ಸ್ ರಾಜ್ಯಗಳು. ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು. ಆಂಧ್ರದವ್ರು ಮಾಡಿಲ್ಲ. ಇದು ಒಂದು ಭಾಗ. ಎರಡನೇದು, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎ ಗವರ್ನರ್ to speak against an act that has been assented by the President of India. ಈಗ ಇವ್ರ ಭಾಷಣದಲ್ಲಿ ನೀವು ಈ ಭಾಷಣ 2 ದಿವಸ ಮುಂಚೆನೆ ಗವರ್ನರ್ ಮನೆ ಕಳಿಸಿದ್ರಿ. ಗವರ್ನರ್ ಪೂರ್ತಿ ನೋಡಿದ್ರು, ಒಂದು ಮೆಸೇಜ್ ಕಳಿಸಿದ್ರು. ನೀವು ಚೀಫ್ ಸೆಕ್ರೆಟರಿ ಪೊನ್ನಣ್ಣ ನೀವೆಲ್ಲ ಓಡೋದ್ರಿ ಕನ್ವಿನ್ಸ್ ಮಾಡೋಕ್ಕೆ. ನೀವೇ ಬಂದು ಆಚೆ ಹೇಳಿದ್ರಿ 11 ಪ್ಯಾರಾ ಬಗ್ಗೆ ಅವರು ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ನಾನು ಹೋಗಿ CM ಹತ್ರ ಮಾತಾಡ್ತೀನಿ ಅಂತ. ಆಮೇಲೆ ಇಲ್ಲ ನಾವು ವಿ ಸ್ಟಿಕ್ ಟು ದಟ್ ಅಂತ ಹೇಳಿದ್ರಿ. ಸರ್ ಸ್ಪೀಕರ್, ಮಾನ್ಯ ಸಭಾಧ್ಯಕ್ಷರೇ, ಈಗ ನೋಡಿ ಇದು ಏನು VBG ರಾಮ್ಜಿ ಅಂತ ಏನಿದೆ, ವಿಕಸಿತ್ ಭಾರತ್, ಅದ್ರ ಬಗ್ಗೆ ಇವ್ರು ಮಾತಾಡ್ತಾ ಗವರ್ನರ್ ಬಾಯಲ್ಲಿ ಹೇಳ್ಸಕ್ ಟ್ರೈ ಮಾಡೋದು, ಇಂತಹ ಪ್ರಗತಿ ವಿರೋಧಿ ಕ್ರಮವನ್ನು ನನ್ನ ಸರ್ಕಾರ ಬಲವಾಗಿ ಖಂಡಿಸುತ್ತದೆ. ಕೆನ್ ಎ ಗವರ್ನರ್ ಸ್ಪೀಕ್ ಅಗೇನ್ಸ್ಟ್ ದ ಆಕ್ಟ್? ಲೋಕಸಭೆ ರಾಜ್ಯಸಭೆಯಲ್ಲಿ ಒಪ್ಪಿಗೆ ಆಗಿ ರಾಷ್ಟ್ರಪತಿಗಳಿಂದ ಅಂಕಿತ ಆಗಿ ಲಾ ಆಫ್ ದಿ ಲ್ಯಾಂಡ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಇವ್ರು ಬೇಕಾದ್ರೆ ಕೋರ್ಟ್ಗೆ ಹೋಗ್ಬೇಕಾಯಿತು. ಅದನ್ನ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಭಾಷಣದಲ್ಲಿ ಹೇಳಿದ್ರು ಕೂಡ ನಾವು ಸುಮ್ಮನೆ ಇರ್ತಾ ಇದ್ವು. ನಾಟ್ ಥ್ರೂ ದೀಸ್ ಅವರ ಬಾಯಲ್ಲಿ ಪದಗಳ ಹೇಳಿಸಬಾರ್ದು. ಮುಂದೆ ಏನ್ ಹೇಳ್ತೀರಾ? ಪುನರ್ ಸ್ಥಾಪಿಸುವ ಈ VB ಗ್ರಾಮ್ ಜಿ ಯೋಜನೆಯನ್ನು ನನ್ನ ಸರ್ಕಾರ, ಅಂದ್ರೆ ಗವರ್ನರ್ ಸರ್ಕಾರ, ನನ್ನ ಸರ್ಕಾರ ಅತ್ಯಂತ ಪ್ರಬಲವಾಗಿ ವಿರೋಧಿಸುತ್ತದೆ. ಗವರ್ನರ್ ಟಾಕ್ ಲೈಕ್ ದಿಸ್. ಮೂರನೇದು, ಉದ್ಯೋಗ ಖಾತ್ರಿಗೆ ಸಂಬಂಧಿಸಿದ ಕಾಯ್ದೆಯನ್ನು ರದ್ದುಗೊಳಿಸಿ ಹೊಸ ಕಾಯ್ದೆಯನ್ನು ಜಾರಿಗೊಳಿಸುವಾಗ ರಾಜ್ಯಗಳ ಅಭಿಪ್ರಾಯ ಪಡೆಯಬೇಕಾಯಿತು. ಅದು ಸಿದ್ದರಾಮಯ್ಯ ಒಪ್ಪಿರೋದ್ರಲ್ಲಿ ಒಪ್ಕೋತೀನಿ. ಆಸ್ ಅ ಚೀಫ್ ಮಿನಿಸ್ಟರ್ ಹಿ ಹ್ಯಾಸ್ ಅ ರೈಟ್, ನಾಟ್ ದ ಗವರ್ನರ್. ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ರಾಜ್ಯದ ಪಾಲು ಇರುತ್ತದೆ. ಹೀಗಿರುವಾಗ ರಾಜ್ಯಗಳನ್ನು ಸಂಪರ್ಕಿಸದೆ ಜಾರಿಗೊಳಿಸಿರುವುದು ಸಂವಿಧಾನ ಬಾಹಿರ ನಡೆಯಾಗಿರುತ್ತದೆ. ಸ್ಪೀಕರ್ ಗವರ್ನರ್ ಮಾತಾಡಕ್ಕಾಗತ್ತಾ? ಈ ರೀತಿ ಅನೇಕ ಸಂಗತಿಗಳನ್ನ ನಾನು ಅದಕ್ಕೆ ಸರ್ ನನ್ನ ಹೇಳಿದ್ದು, ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪೂರ್ಣ ಅಧಿಕಾರದಲ್ಲಿ ಬಜೆಟ್ ಅಲ್ಲಿ ಏನೇನು ಹೇಳಿಸ್ಬೇಕು, ಗವರ್ನರ್ ಇಂದ ಏನ್ ಹೇಳಿಸ್ಬೇಕು ಅನ್ನೋಷ್ಟು ವಿವೇಕ ಇರಬೇಕು. ರಾಜ್ಯಪಾಲರಿಗೆ ವಿವೇಚನೆ ಇರಬೇಕು, ನಾನೇನು ಹೇಳ್ಬೋದು ಅಂತ. ಇನ್ನ ಮೂರನೇದು, ತಾವು ಒಂದು ರಾಷ್ಟ್ರಗೀತೆ ಬಗ್ಗೆ ಈಗ ಮೆತ್ತಿಗೆ ಬೇರೆ ತರ ತಿರ್ಸಕ್ ಟ್ರೈ ಮಾಡ್ತೀರಾ. ಸಭಾಪತಿಗಳು ಬಿಟ್ಬಿಟ್ರಿ ಸರ್. ಗವರ್ನರ್ ಅವರು ನೀವು ರಾಷ್ಟ್ರಗೀತೆ ಶುರು ಮಾಡಿದ ಮೇಲೆ ಹೋಗಿದ್ದಿದ್ರೆ ಅವ್ರು ರಾಷ್ಟ್ರಗೀತೆನ ಅವಮಾನ ಮಾಡ್ದಂಗೆ ಆಗ್ತಾ ಇತ್ತು. ಅವ್ರೇನ್ ಮಾಡಿದ್ರು? ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರು. ಗವರ್ನರ್ ಹೇಳಕ್ಕಾಗತ್ತಾ ರಾಷ್ಟ್ರಗೀತೆ ಹಾಡಿ ಅಂತ? ಗವರ್ನರ್ ಹೇಳಕ್ಕಾಗತ್ತಾ? ಅದು ಸ್ಪೀಕರು ಅಥವಾ ಸಭಾಪತಿಗಳು ಒಂದು ಇಂಡಿಕೇಶನ್ ಕೊಡ್ಬೇಕಾಯ್ತು, ನಿಮ್ ಸ್ಟಾಫ್ ಹೋಗಿ ಶುರು ಮಾಡ್ಬೇಕಾಯ್ತು. ಬೇಡ, ಅವ್ರು ಇಳಿದು ಬಂದಿರ್ತಾರೆ. ಆಗ್ಲಾದ್ರೂ ಕೂಡ ನೀವು ರಾಷ್ಟ್ರಗೀತೆ ಹೇಳಿಸಿದ್ರೆ, ಅವರು ನಿಂತ್ಕೊಳ್ಳದೆ ಹೋಗಿದ್ದಿದ್ರೆ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ, ಆ ಗೌರವ ತೋರಿಸಿದ್ರೆ ಹೇಳ್ಬೋದಾಗಿತ್ತು. ನೀವು ಮಾಡಲೇ ಇಲ್ಲ. ನೀವು ರಾಷ್ಟ್ರಗೀತೆನ ಹಾಡಿಸ್ಲೇ ಇಲ್ಲ. ಹಾಡಿಸ್ಬೇಕಾಗಿದ್ದು ಗವರ್ನರ್ ಅಲ್ಲ. ಅದನ್ನ ಮಾಡೋದ್ರಲ್ಲಿ ನೀವು ಚ್ಯುತಿ ಎಸಗಿ ಆ ಗವರ್ನರ್ ಪಾಪ ಇಲ್ಲಿ ಬಂದು ಡಿಫೆಂಡ್ ಮಾಡ್ಕೊಳಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಅವ್ರ ಮೇಲೆ ಹಾಕ್ತಾ ಇರೋದು ಇದು ತಪ್ಪು. ಮತ್ತೆ ಎರಡನೇದು, ನಾನು ಕಾಯ್ತಾ ಇದ್ದೀನಿ ರಾಜಭವನದಿಂದ ಮತ್ತೆ ಯೂನಿಯನ್ ಹೋಮ್ ಮಿನಿಸ್ಟರ್ ಕಾಯ್ತಾ ಇದ್ದೀನಿ. ಇದು ಒಂದು ಘನ ಸರ್ಕಾರದ ಘನವೆತ್ತ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಮಾತಾಡೋ ಮಾತಲ್ಲ.
ಈ ರೀತಿ ಮಾತಾಡಬಾರ್ದು. ಅವರು ಹಿಸ್ ಜಾಬ್ ಇಷ್ಟು ಎಲ್ಲಾರು ಒಟ್ಟಿಗೆ ತಗೊಂಡೋಗೋ ಒಂದು ಸ್ವಭಾವ ಇರಬೇಕು. ಅವ್ರ ಕೆಲಸನೇ ಇದು, ಸಂಸದೀಯ ವ್ಯವಹಾರಗಳ ಸಚಿವರು. ನಾನು ಇಲ್ಲೊಂದು ತಮಾಷೆಗೆ ಹೇಳ್ತೀನಿ, ನಾನು ಅವ್ರ ಜಾಗದಲ್ಲಿದ್ದೆ. ಕೆಲವ್ರು ಏನ್ ಮಾಡ್ತಾರೆ, ಎಚ್ ಕೆ ಪಾಟೀಲ್ ಅವರೇ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಇರುವಾಗ ಈ ಸಂಸದೀಯ ಬಿಟ್ಬಿಡ್ತಾರೆ, ಕಾನೂನು ಮತ್ತು ವ್ಯವಹಾರಗಳ ಸಚಿವರು ಅಂದ್ಬಿಡ್ತಾರೆ. ಅದು ವಾಸಿ. ಇಂಗ್ಲಿಷ್ ಅಲ್ಲಿ ಲಾ ಅಂಡ್ ಅಫೇರ್ಸ್ ಮಿನಿಸ್ಟರ್ ಅಂತ ಅಂದ್ಬಿಡ್ತಾರೆ. ಅದು ಆಗ್ಬಾರ್ದು. ಇವರ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್, ಸಂಸದೀಯ ವ್ಯವಹಾರಗಳ ಸಚಿವರು. ಯು ಶುಡ್ ಬಿ ಎಬವ್ ಆಲ್ ಆಫ್ ಅಸ್. ಹಾಗಿರುವಾಗ ರಾಷ್ಟ್ರಗೀತೆ ಅಂತ ಹೇಳಿ ಗವರ್ನರ್ ಮತ್ತೆ ಸಿಲುಕ್ಸಕ್ಕೆ ಟ್ರೈ ಮಾಡಿ, ಆ ಸಭಾಪತಿಗಳನ್ನೂ ತಂದು ಸಭಾಪತಿಗಳ ವಿರುದ್ಧ ಅಲ್ಲಿ ದಂಡನೆ ಮಾಡೋಕ್ಕೆ, ಇದು ಐ ನೆವರ್ ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ನೀವು ವಿಧಾನ ಪರಿಷತ್ತಲ್ಲಿ ಇದ್ದಾಗಲಿದ್ದ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಬಿಫೋರ್ ಐ ಬಿಕಮ್ ಎನ್ MLA ಹೌಸಲ್ಲಿ ಬಂದು ನೋಡಿದ್ದೀನಿ ನಾನು. ನಿಮ್ಮಿಂದ ನಾನು ಇಡೀ ಸದನಕ್ಕೆ ಮಾರ್ಗದರ್ಶನ ಮಾಡುವ ಒಂದು ಲಕ್ಷಣ ನಾನು ನೋಡ್ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಐ ಆಮ್ ಎ ಲೂಸರ್ ಇವತ್ತು. ಅಧ್ಯಕ್ಷರೇ, ಶ್ರೀ ಎಚ್ ಕೆ ಪಾಟೀಲ್ ಅವರು ಅತ್ಯಂತ ಸದನದ ಗೌರವಾನ್ವಿತ ಸದಸ್ಯರು, ನಮ್ಗೆಲ್ಲರಿಗೂ ಹಿರಿಯರು. ಆದ್ರೆ ಈ ಸರ್ತೆ ವಿಧಾನಸಭೆಯಲ್ಲಿ ನಾನು ನೋಡ್ತಾ ಇದ್ದೆ, ಮೊನ್ನೆ ಸ್ಪೀಕರ್ ಬಂದಿದ್ರು. ಸ್ಪೀಕರ್ ಮಾತನಾಡಿ ಅವ್ರು ಹೋಗ್ಬೇಕಾರ ಒಂದ್ ರೀತಿ 16 ವರ್ಷದ ಹುಡುಗರು ಹೆಂಗ ಕುಣಿತಾರಲ್ಲ, ಒಮ್ಮೆಲಿಗೆ ಜಿಗಿತಾರ, ಆ ರೀತಿ ನಮ್ಮ ಎಚ್ ಕೆ ಪಾಟೀಲ್ರು ಒಮ್ಮೆಲಿಗೆ ಚೇರ್ದಲ್ಲಿ ಎದ್ದು ನಿಂತು, ನಾನು ಆ ಶಬ್ದ ಯೂಸ್ ಮಾಡಬಾರ್ದು, ಕುಣಿತಾರಂಥದ್ದು, ಚೇರ್ ಮೇಲೆ ಒಮ್ಮೆಲಿಗೆ ಎದ್ದು ನಿಂತು ಗವರ್ನರಿಗೆ ಅಪಮಾನ ಮಾಡುವಂತ ಕೆಲಸ ಮಾಡಿದ್ರು. ಇವತ್ತು ರಾಜ್ಯಪಾಲರು ಗವರ್ನರ್ ಅಂತಂದ್ರೆ ಅವರೊಬ್ಬರು ವ್ಯಕ್ತಿ ಅಲ್ಲ, ಅವರು ಅದೊಂದು ಸಂವಿಧಾನಿಕ ಹುದ್ದೆ, ಸಂವಿಧಾನಿಕ ಸ್ಥಾನಮಾನ. ನಮ್ಮ ದೇಶದ ಸಂವಿಧಾನದ ಪ್ರಕಾರ ನಿರ್ಧಾರವಾದ ಒಂದು ಸ್ಥಾನ. ಅದಕ್ಕೇನು ಗೌರವ ಕೊಡೋದಿತ್ತಲ್ಲ, ಅದಕ್ಕೆ ಆ ಗೌರವ ಕೊಡಲೇಬೇಕಾಗುತ್ತೆ, ಆ ಸ್ಥಾನಕ್ಕೆ, ಆ ಪೋಸ್ಟಿಗೆ, ಗವರ್ನರ್ ಪೊಸಿಷನ್ನಿಗೆ. ಆದ್ರೆ ಆ ಪೊಸಿಷನ್ನಿಗೆ ಅಗೌರವ ಆಗುವಂಗ ಶ್ರೀ ಎಚ್ ಕೆ ಪಾಟೀಲ್ರು ಅವತ್ತಿನ ದಿನ ಕಾನೂನು ಮಂತ್ರಿಗಳಾಗಿ ನಡ್ಕೊಂಡ್ರು ಅಂತೇಳಿ ನಮ್ಗೆಲ್ಲರಿಗೂ ಭಾವನೆ. ಅದೊಂದು ತಪ್ಪಾಗಿದೆ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಯಾಕೆ ಪ್ರೆಷರ್ದಾಗ ಅದಾರ, ಯಾವ ಪ್ರೆಷರ್ದಲ್ಲಿ ಅದಾರೋ, ಅವ್ರ ಪರ್ಫಾರ್ಮೆನ್ಸ್ ಪ್ರೆಷರ್ ಏನಿದೆ ಅವ್ರಿಗೆ ಗೊತ್ತಿಲ್ಲ ನಮಗೆ. ಆದ್ರೆ ಇವತ್ತಿಗೂ ಕೂಡ ಅದೇ ರೀತಿಯ ಮಿಸ್ಟೇಕ್ ಅನ್ನು ಅವರು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸುರೇಶ್ ಕುಮಾರ್ ಅವರು ಹೇಳ್ದಂಗ ಮೇಲ್ಮನೆಯ ಸಭಾಪತಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ರು. ಅದು ಉಲ್ಲೇಖ ಮಾಡುವ ಅವಶ್ಯಕತೆ ಇದ್ದಿದ್ದಿಲ್ಲ. ಅವ್ರನ್ನ ಅನಾವಶ್ಯಕವಾಗಿ ಇಲ್ಲಿ ತಗೊಂಡ್ಬಂದ್ರು. ಈಗ ಅವರಲ್ಲೇ ಸಭೆಯಲ್ಲಿ ಅವ್ರು ಹೇಳಿದ್ರು, ಇಲ್ಲ ನಾ ಹಂಗೆ ಹೇಳೇ ಇಲ್ಲ ಅಂತ ಹೇಳಿ. ಅದಕ್ಕೆ ಇವ್ರೇನು ಉತ್ತರ ಕೊಡ್ತಾರೋ, ಅದಕ್ಕೆ ಹೆಂಗ್ ಕ್ಷಮಾಪಣೆ ಕೇಳ್ತಾರೋ, ಆ ಸದನಕ್ಕೆ ಈ ಸದನಕ್ಕೆ ಎರಡೂ ನಾವು ನೋಡೋಣ. ನಾರಾಯಣ ಸ್ವಾಮಿ ಅವ್ರ ಹೆಸರನ್ನು ಉಲ್ಲೇಖಿಸಿದ್ರು. ನಾರಾಯಣ ಸ್ವಾಮಿ ಕೂಡ, ಛಲವಾದಿ ನಾರಾಯಣ ಸ್ವಾಮಿ ಅವ್ರು ಕೂಡ ನಾವು ಹಾಗೆ ಮಾತಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಮಾನ್ಯ ಕಾನೂನು ಸಚಿವರು ಏನು ಅದಕ್ಕೆ ತಮ್ಮ ಪೊಸಿಷನ್ ಏನು ಕ್ಲಾರಿಫೈ ಮಾಡ್ತಾರೋ, ಯಾವ ರೀತಿ ಅದಕ್ಕೆ ಕ್ಷಮಾಪಣೆ, ಯಾರ್ದು ಕ್ಷಮಾಪಣೆ ಕೇಳ್ತಾರೋ ನಾವು ನೋಡ್ಬೇಕಾಯ್ತು. ಅದಷ್ಟಲ್ದ ಮಾತಾಡ್ತಾ ಮೊನ್ನೆ ಮತ್ತು ಇವತ್ತು ಮತ್ತು ಹೋಮ್ ಮಿನಿಸ್ಟ್ರಿಯಿಂದ ಗವರ್ನರಿಗೆ ಫೋನ್ ಬಂದಿದೆ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಾರೆ ಅಂದ್ರೆ ಇವ್ರಿಗೆ ಸ್ವಲ್ಪ ಕಾನೂನು ಮಂತ್ರಿಗಳಾದವ್ರಿಗೆ ತಾವು ಏನು ಮಾತಾಡ್ಬೇಕಂತೇಳಿ ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ಲ. ಇವತ್ತೈತಲ್ಲ, ಇಷ್ಟು ದೊಡ್ಡ ಸಂವಿಧಾನಿಕ ಪೋಸ್ಟ್ ಅದು. ಸಂವಿಧಾನಿಕ ಪೋಸ್ಟ್ಗೆ ಆ ಪೋಸ್ಟ್ ಇದ್ದ ನೀವು ಟೆಲಿಫೋನ್ ಟ್ಯಾಪ್ ಮಾಡ್ತೀರಂತಂದ್ರೆ, ಇವತ್ತು ಮಾತಿಗೆ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀರಿ. ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದು ಇವತ್ತು ಇದು ಫೆಡರಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ ನೀವು ಈ ಟೈಪ್ ಮಾಡೋದ್ರಿಂದ. ಗವರ್ನರ್ದು ಫೋನ್ ಟ್ಯಾಪ್ ಮಾಡ್ತೀರಂತಂದ್ರೆ ಇದಕ್ಕೆ ಉತ್ತರದಾಯ್ತು ಯಾರ್ದು? ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕೆ. ನೀವು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಫೋನ್ ಟ್ಯಾಪ್ ಮಾಡಕ? ಯಾವ ಆಧಾರದ ಮೇಲೆ ಕಾನೂನು ಸಚಿವರು ಒಂದಲ್ಲ 2 ಸರ್ತಿ ಹೇಳ್ತಾರೆ ಗವರ್ನರಿಗೆ ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿ? ಮುಖ್ಯಮಂತ್ರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಹೇಳ್ರಿ, ಯಾವ ಇದ್ರ ಪ್ರಕಾರ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಯಾವ ಕಾನೂನಿನ ಪ್ರಕಾರ ಪರ್ಮಿಷನ್ ಕೊಟ್ಟಿದ್ದೀರಾ? ನಾನು ಅವ್ರಿಗೆ ಹೇಳಿಲ್ಲ. ನಂಬರ್ 1, ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1, ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಏನು
ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೇಸ್ ಆಗ್ತಾ ಇರ್ಲಿಲ್ಲ. ಇನ್ಫ್ಲುಯೆನ್ಸ್ ಅಯ್ಯ, ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಬಂದಿರಬಹುದು, ಇವತ್ತೂ ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ ಅವರು, ಬಂದಿರಬಹುದು ಅಂತ ಹೇಳೇ ಇಲ್ಲ ಸರ್, ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಕೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ಕಾಗಲ್ಲ. ಆದರೆ ಇನ್ಫ್ಲುಯೆನ್ಸ್ ಇದೆಯಲ್ಲ, ಆ ಇನ್ಫ್ಲುಯೆನ್ಸ್ ಮೇಲೆ ಆಗಿರ್ಬಹುದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತನ್ನೋದಾದ್ರೆ ಮಾತಾಡಿ. ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು ಇದು ಆಗಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ, ಒಂದು ಎಂಕ್ವೈರಿ ಮಾಡಿಸೋಣ. ಅದನ್ನ ಬಿಟ್ಟು ಅಲ್ಲ ಈಗ ಅವರು ಅವ್ರು ಈಗ ಇವ್ರು ಹೇಳಿದ್ರಲ್ಲ, ಉಪನಾಯಕರು ಹೇಳಿದ್ರಲ್ಲ, ಏನ್ ಚೇರ್ ಮೇಲೆ ನಿಂತ್ಕೊಂಡು ಅವರು ಇವ್ರಿಗೆ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ನಿಂತಿರ್ಲಿಲ್ಲ. ನಾನೇ ಕರೆದೆ, ಮೊನ್ನೆ ನಾನೇ ಕರೆದೆ, ನೀವು ಬರ್ರಿ ಹೋಗೋಣ ಅಲ್ಲಿ, ಅವ್ರನ್ನ CF ಮಾಡ್ಬಿಡೋಣ, ಬರ್ರಿ ಗವರ್ನರ್ನ ಅಂತ ಹೇಳಿ ನಾನೇ ಕರೆದೊತ್ತಿಗೆ ಅವರು ಅಲ್ಲಿ ನೋಡಕ್ಕಾಗ್ಲಿಲ್ಲ. ನಾವು ಇಬ್ರು ಹೋಗೋವ್ರಿಗೆ ಮುಂದೆ ಹೋಗ್ಬಿಟ್ಟಿದ್ರು ರಾಜ್ಯಪಾಲರು. ಸೊ ಅದಕ್ಕೆ ನಾವು ಹಿಂದ್ಗಡೆಯಿಂದ ಹಿಂದ್ಗಡೆ ಹೋಗಿ ಅಲ್ಲಿ ಹೋಗಿ ಜಾಯ್ನ್ ಆದೋ. ಅಲ್ಲಿ ಹೋಗಿ ಹಸ್ತಲಾಘವ ಮಾಡಿ ಅವ್ರನ್ನ ಕಳಿಸ್ಬಿಟ್ಟೆಲ್ಲ ಬಂದಿದ್ದೀವಿ. ನಾನು ಇದ್ದೆ, ಇವರು ಮೇಲ್ಮನೆ ಸದಸ್ಯರಿದ್ರು, ಇವರು ವಿಧಾನಸಭೆಯ ಸ್ಪೀಕರ್ ಇದ್ರು, ಮತ್ತೆ ನಾನು ಇದ್ದೆ. ಇವ್ರನ್ನೆಲ್ಲ ಕಳಿಸಿ ಅವ್ರನ್ನ ಬಂದ ಮೇಲೆ ನಾವು ಬಂದದ್ದು ಇಲ್ಲಿಗೆ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ಎಲ್ಲಿ ಹೋಗಿದ್ರಿ? ಏನು ಇಲ್ದಿರೋದೆಲ್ಲ ಹೇಳಕ್ ಹೋಗ್ಬೇಡಿ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ರಾಜ್ಯಪಾಲರು ಈಗ ಇನ್ನೊಂದೇನು ಹೇಳ್ತೀರಿ ನೀವು? ರಾಷ್ಟ್ರಗೀತೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. ಹಾಗಾದ್ರೆ ರಾಜ್ಯಪಾಲರು ರಾಷ್ಟ್ರಗೀತೆ ಮಾಡಲಿಲ್ಲ ಅಂತ ಹೊರಟೋಗ್ಬಿಡೋದೇನ್ರಿ? ಎಷ್ಟು ರಾಜ್ಯಪಾಲರು ಮಾಡದೇ ಇರೋದ್ರಿಂದ ಅವರು ಹೊರಟೋದ್ರು. ಸುರೇಶ್ ಗೌಡ ಕೂತ್ಕೊಳ್ಳಪ್ಪ. ರಾಜ್ಯಪಾಲರು ಅವರು ರಾಜ್ಯಪಾಲರ ಹಿಂದೆ ಹೋಗಿದ್ದಾರೆ, ಅಪಮಾನ ಮಾಡಿದ್ದಾರೆ. ಸರ್, ಈಗ ಯಾವ ಭಯದ ವಾತಾವರಣ? ದಯಮಾಡಿ ಇದಕ್ಕೆ ಅಂತ್ಯ ಆಡಿ ಮುಂದುವರಿಸಿ ಅವರ ಚರ್ಚೆ. ಈಗ ಒಂದ್ ಸೆಕೆಂಡ್ ಅಧ್ಯಕ್ಷ ಮಾನ್ಯ ಸುರೇಶ್ ಕುಮಾರ್ ಸಾಹೇಬ್ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಮುಗಿಸ್ಬಿಡಿ ಒಂದ್ ನಿಮಿಷ ಸರ್, ಏನಿಲ್ಲ, ಸ್ವಲ್ಪ ದಯವಿಟ್ಟು ಕ್ರೊನಾಲಜಿ ಅರ್ಥ ಮಾಡ್ಕೋಬೇಕು. ಈಗ ಗವರ್ನರ್ ಅವರು ಸ್ಪೀಚ್ ಓದಿಲ್ಲ, ಡೀಮ್ಡ್ ರೆಡ್ ಆಯ್ತಾ ಸರ್, ಪ್ಲೇಸ್ಡ್ ಆಯ್ತಾ ಸರ್. ಅದಾದ್ಮೇಲೆ ಸಭಾಪತಿಗಳು ಹೇಳ್ಬೇಕಾಗಿತ್ತು, ಇಲ್ಲ ನೀವು ಇರ್ಬೇಕು. ಅದಾದ್ಮೇಲೆ ಬ್ಯಾಂಡಿಗೆ ಹೇಳ್ಬೇಕಾಗಿತ್ತು, ಇರ್ಬೇಕಾಯ್ತು. ಒಂದ್ ನಿಮಿಷ ಕೇಳಿ ಸರ್. ಈಗ ಅವ್ರು ಹೇಳಿದ್ದೆಲ್ಲ ಕೇಳಿದೀವಲ್ಲ. ಈಗ ಸರ್, ಜನರಲಿ ಗವರ್ನರ್ ಭಾಷಣ 1 ತಾಸು ಇರುತ್ತೆ. 1 ತಾಸು ಆದ್ಮೇಲೆ ಅವ್ರು ರೆಡಿ ಆಗೋದು. ಆಮೇಲೆ ಇಲ್ಲಿವರೆಗೂ ನನಗೆ ಗೊತ್ತಿರೋ ಪ್ರಕಾರ ಸಭಾಧ್ಯಕ್ಷರಾಗ್ಲಿ, ತಾವಾಗ್ಲಿ, ಸಭಾಪತಿಗಳಾಗ್ಲಿ, ಯಾರೇ ಇರ್ಬೋದು, ಯಾವತ್ತು ಗವರ್ನರಿಗೆ ಪ್ಲೀಸ್ ಹೋಲ್ಡ್ ಆನ್, ಇವಾಗ ನ್ಯಾಷನಲ್ ಆಂಥಮ್ ವಿಲ್ ಪ್ಲೇ ಅಂತ ಹೇಳೋದಿಲ್ಲ. ಒಂದೇದು. ಆಮೇಲೆ ನೀವು ಏನು ಮಿನಿಟ್ ಟು ಮಿನಿಟ್ ಕಳಿಸ್ತೀರಾ?
ಏನೇನ್ ಮಾಡ್ಬೇಕು ಏನೇನಿದೆ ಅಂತ. ಆಮೇಲೆ ಗವರ್ನರ್ ಯಾರು ಆಗ್ತಾರೆ ಸರ್? ಅನುಭವಸ್ಥರೇ ಆಗ್ತಾರಲ್ಲ ನೋಡಿ. ಯಾರು ಈಗ ಅನುಭವಸ್ಥರೇ ಆಗ್ತಾರೆ? ಯಾರು MP ಇರ್ದವರು, ಮಿನಿಸ್ಟರ್ ಇರ್ದವರು, MLA ಗಳಿರ್ಬಹುದು. ಆ ಅನುಭವ ಎಲ್ಲೋ ಇತ್ತು. ಅದಾದ್ಮೇಲೆ ತಾನೇ ಗವರ್ನರ್ ಆಗೋದು. ಇವರು ನೀವ್ ಯಾಕೆ ಹೇಳಿಲ್ಲ, ನೀವ್ ಯಾಕೆ ಬ್ಯಾಂಡ್ ಪ್ಲೇ ಮಾಡಿಲ್ಲ ಅಂದ್ರೆ ಇವ್ರದ್ದೇನು ಅಂದ್ರೆ ದೇರ್ ಇಸ್ ಝೀರೋ ಎಕ್ಸ್ಪೀರಿಯನ್ಸ್, ಝೀರೋ ವಿಸ್ಡಮ್ ಆಫ್ ದ ಗವರ್ನರ್. ಸುಮ್ನೆ ಬಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಲ್ಲಿ ನಿಂತ್ಕೊಂಡ ತಕ್ಷಣ ಇದೆಲ್ಲ ನಮ್ಮ ಮೇಲೆ ಗುಬೇಕು. ಒಂದ್ ಸೆಕೆಂಡ್ ಫಿನಿಶ್ ಇಟ್ ಮಾತಾಡ್ದಿಲ್ಲ. ಮಿನಿಟ್ ಕೊಟ್ಟಿದ್ದೀವಿ, ಆಯ್ತೆಲ್ಲ ಮಾತಾಡಿ, ಎಲ್ಲ ಹೇಳಿದ್ದೀರಿ. ಆಯ್ತು, ನಾನು ಹೇಳ್ತೇನೆ ಈಗ. ಓಕೆ, ನೀವು ಚರ್ಚೆ ಓಕೆ, ಅಸೆಂಬ್ಲಿ ಹೊರಗಡೆ ಫಾಲ್ಟ್ ಇಲ್ಲಿ. ಗವರ್ನರಿಗೆ ಅಪಮಾನ ಮಾಡ್ಬೇಕು, ಅವ್ರ ಸದನ ಹೊರಗಡೆ ರಾಷ್ಟ್ರಗೀತೆ ಅಪಮಾನ ಮಾಡಿದವ್ರಿಗೆ ಏನ್ ಶಿಕ್ಷೆ? ಒಂದ್ ಸೆಕೆಂಡ್ ನೋಡಿ, ನೀವು ಪರಸ್ಪರ ಒಬ್ಬರಿಗೊಬ್ಬರು ಆರೋಪ ಮಾಡಿದ್ರೆ ಪರಿಹಾರ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳ್ದು ಕೇಳಿ, ನೀವು ಬರೇ ಒಬ್ಬರಿಗೊಬ್ಬರು ಆರೋಪ ಅಲ್ಲದೆ ಯಾರು ಕೂಡ ಇದನ್ನು ಸರಿಪಡಿಸಬೇಕು. ನಾನು ಹೇಳ್ದು ಕೇಳಿ, ಒಂದ್ ಸೆಕೆಂಡ್ ಮಾತಾಡ್ತಾ ಇದ್ದೀನಿ. ಇವರು ನಿಮ್ಗೆ ಹೇಳ್ತಾರೆ, ನೀವ್ ಆಯ್ತು, ನಾನು ಹೇಳ್ತೇನೆ ಈಗ. ಹೇಳ್ಬೇಕಾಗಿತ್ತು. ಆಯ್ತು, ಚರ್ಚೆಯಲ್ಲಿ ಯಾರಿಗೆ ಬೇಕು, ಯಾರು ಕೇಳ್ತಾರೆ. ಈಗ ಒಂದು ಕೇಳಿ, ಒಂದ್ ಸೆಕೆಂಡ್ ಪ್ರಸಾದ್, ಒಂದ್ ಸೆಕೆಂಡ್ ಫಿನಿಶ್ ಇಟ್ ಆಫ್. ಆಯ್ತಪ್ಪ, ಒಂದ್ ಸೆಕೆಂಡ್. ಗವರ್ನರ್ ಅವರು ಕನ್ನಡಿಗರಿಗೆ ಆಯ್ತು, ಒಂದ್ ಸೆಕೆಂಡ್ ನೋಡಿ. ಐ ಆಮ್ ಟೆಲಿಂಗ್, ಒಂದ್ ಸೆಕೆಂಡ್ ಇಲ್ಲಿ. ಆಯ್ತು, ಒಂದ್ ಸೆಕೆಂಡ್ ಇಲ್ಲಿ. ಆಯ್ತಪ್ಪ, ಒಂದ್ ಸೆಕೆಂಡ್ ಕೇಳಿ ಇಲ್ಲಿ. ನಾನು ಹೇಳ್ದು ಕೇಳಿ ಇಲ್ಲಿ ನೋಡಿ. ಒಂದ್ ಸೆಕೆಂಡ್ ಇಲ್ಲಿ. ಯಾರು ಒಂದ್ ಸೆಕೆಂಡ್ ಅದು ಮಾತಾಡೋ ಅಗತ್ಯ ಇಲ್ಲ. ನೀವು ಒಂದ್ ಸೆಕೆಂಡ್ ಕೇಳಿ. ಒಂದ್ ಸೆಕೆಂಡ್ ನೋಡಿ. ಈಗ ಆ ಕಡೆ ನಿನ್ನೆಯಿಂದ ಗವರ್ನರ್ ಸಭಾಧ್ಯಕ್ಷರು ನನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಆಡಳಿತ ಪಕ್ಷದ ಶಾಸಕರು ಮಾತನಾಡಬೇಕಾದ್ರೆ ರಾಜ್ಯಪಾಲರ ಬಗ್ಗೆ ಚರ್ಚೆ ಮಾಡೋದು ಬೇಡ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇಂದ ಅಷ್ಟು ಮಾತಾಡಿ ಅಂತೇಳಿ. ಅಷ್ಟು ಹೇಳಿದ ಮೇಲೂ ಸಹ ಇವತ್ತು ಪತ್ರಿಕೆಗಳಲ್ಲಿ ಏನ್ ಬಂದಿದೆ, ಮತ್ತು ಇವತ್ತು ಮಾನ್ಯ ಕಾನೂನು ಮತ್ತು ಸಂಸದೀಯ ಸಚಿವರು ಏನ್ ಮಾತನಾಡಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಏನ್ ಮಾತಾಡಿದ್ರೆ, ಮತ್ತೆ ರಾಜ್ಯಪಾಲರಿಗೆ ಅವಮಾನ ಮಾಡಂತ ಕೆಲಸನೇ ಆಗ್ತಾ ಇದೆ. ಇದಕ್ಕೆ ತಾವು ಅವಕಾಶ ಕೊಡಬಾರ್ದು. ರಾಜ್ಯಪಾಲರ ಗೌರವ ಕೆಲಸ ತಾವು ಇದು ನಮ್ಮ ಆಗ್ರಹ ಮಾಡ್ತಾ ನೋಡಿ, ಗವರ್ನರ್ ವಿರುದ್ಧ ಯಾರು ಕೂಡ ನೋಡಿ. ಒಂದ್ ಸೆಕೆಂಡ್ ಆಯ್ತು, ನಾನು ಹೇಳ್ತೇನೆ, ಅವ್ರಿಗೆ ಹೇಳ್ತೇನೆ, ಎಲ್ಲ ಹೇಳ್ತೇನೆ. ಒಂದ್ ಕೇಳಿ, ಯಾರು ನೋಡಿ, ಕೂತ್ಕೊಳ್ಳಪ್ಪ. ಎಲ್ಲರೂ ಕೂಡ ಬುದ್ಧಿದ್ದವರು, ಎಲ್ಲಿರುವಂತವ್ರು ಎಲ್ಲರೂ ಕೂಡ ಬುದ್ಧಿಶಕ್ತಿ ಇರುವವರೇ ಮತ್ತು ಜ್ಞಾನ ಇರುವವರೇ, ಕಾನ್ಸ್ಟಿಟ್ಯೂಷನ್ ಕಲ್ತವ್ರೆ, ಮತ್ತೆ ಎಲ್ಲರೂ ಕೂಡ ಕಲಿಸುವವರೇ ಇರುವವರು. ಒಂದ್ ನಿಮಿಷ ನೀವು ಕೂಡ ಒಂದು ಸೆಕೆಂಡ್ ಈಗ ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇದೇ ರೀತಿ ಎಷ್ಟು ನೀವು ಚರ್ಚೆ ಮಾಡಿ ಇದು ಮುಗಿಸಿಗೆ ಸಾಧ್ಯ ಇಲ್ಲ. 24 ಗಂಟೆ ಆದ್ರೂ ಲಾಸ್ಟಿಗೆ ಮುಗಿದ ನಂತರ ನೀವೇನ್ ಮಾಡಿ, ಸೆಷನ್ ಮುಗಿದ ಚರ್ಚೆ ಮಾಡಿ ಆಗೋದಿಲ್ಲ. ಒಂದು ಲಿಮಿಟ್ ಇದೆ. ಯಾವುದು ಚರ್ಚೆಗೆ ಏನ್ ಬೇಕಂದ್ರೆ ಚರ್ಚೆ ಇದೆ. ನಾನು ಸರಿ ತಪ್ಪಂತೇಳಿ ಜನ ನೋಡ್ತಾರೆ, ಯಾರು ಸಪ್ಪು ಯಾರು ತರಿ ಅಂತೇಳಿ ಏನಂತೇಳಿ ಗೊತ್ತಾಗ್ತದೆ. ಮತ್ತೆ ಒಮ್ಮೆ ಹೇಳಿದನ್ನ ಮತ್ತೆ ಅದನ್ನೇ ಹೇಳು. ಈಗ ನಾನು ಹೇಳಿದ್ದು ಬಹಳ ಸ್ಪಷ್ಟ ಕೇಳಿ, ನಾವು ಗವರ್ನರ್ ಬಗ್ಗೆ, ಅವರ ನಡವಳಿಕೆ ಬಗ್ಗೆ ನಾವಿಲ್ಲಿ ಯಾರು ಕೂಡ ಚರ್ಚೆ ಮಾಡಬಾರ್ದು. ಅವರೊಂದು ಉನ್ನತ ಸಂವಿಧಾನದ ಸ್ಥಾನದಲ್ಲಿದ್ದಾರೆ, ಗೌರವ ಸ್ಥಾನದಲ್ಲಿ. ಯಾರು ಕೂಡ ಚರ್ಚೆ ಅವರ ನಡವಳಿಕೆ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬಾರ್ದು. ಒನ್ ಸೆಕೆಂಡ್ ಲಿಸನ್ ಇಯರ್. ನಾವೇನಿದೆ ಅಂತ ಹೇಳಿದ್ರೆ, ಇವತ್ತು ನಿನ್ನೆ ಇದೇ ರೀತಿ ಸರಿಯಾ ತಪ್ಪ ಇದೇ ರೀತಿ ಚರ್ಚೆ ಆಗ್ತಾ ಬಂದಿದೆ. ಇದಕ್ಕೊಂದು ಹಂತೆ ಕಾಣ್ಬೇಕೀಗ.
ನಾನು ಹೇಳುದು ನಿಮ್ಗೆ ಇಷ್ಟೇ, ಇದಕ್ಕೊಂದು ಅಂತ್ಯ ಕಾಣಿಲ್ಲಿ. ನೀವು ಭಾಷಣ ಬಗ್ಗೆ, ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ. ಮತ್ತೆ ನಿಮ್ಗೆ ನಾನು ಸರಿ, ನಾನು ತಪ್ಪು, ಈ 4 ನ್ಯಾಷನಲ್ ಅಂತ ಗೀತೆ ಬಗ್ಗೆ ಇದೆಯಲ್ಲ, ನೀವು ಮತ್ತು ಒಂದು ಸೆಕೆಂಡ್, ಆಡಳಿತ ಪಕ್ಷದ ಕೆಲವು ಸದಸ್ಯರು, ನೀವು ಕೆಲವು ಸದಸ್ಯರು, ನಾನು ಬರ್ತೇನೆ, ನಾನು ಕರ್ಕೊಂಡು ಹೋಗಿ ಗವರ್ನರ್ ಮುಂದೆ ಕೂತ್ಕೊಳಿಸ್ತೇನೆ. ನಿಮ್ಮ ಎಲ್ಲ ಚರ್ಚೆ ನೀವು ಅಲ್ಲಿ ಮಾಡಿ, ಇದಕ್ಕೆ ಅಂತ್ಯ ಅಲ್ಲಿ ಕಾರಣ ಬೇಕಾದ್ರೆ ನಾನು ಮಾಡ್ತೇನೆ. ನನ್ನ ಸಲಹೆ ಮಾತ್ರ, ನನ್ನ ಸಲಹೆ ಇಲ್ಲ, ಇಲ್ಲಿಗೆ ಮುಗಿಸಿ. ನನ್ನ ಸಲಹೆ ಚರ್ಚೆ ಬೇಡ, ಮತ್ತೆ ನೀವು ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಕೂಡ ಚರ್ಚೆ ಆಗ್ತದೆ. ಒಂದು ಈಗ ಇದಕ್ಕೊಂದು ಅಂತ್ಯ ಕಾಣಿ. ಇನ್ನು ಬಗ್ಗೆ ಗವರ್ನರ್ ಯಾರಿಗೂ ಹಾಗೆ ಆಗ್ಬೇಕು ಏನು ಚರ್ಚೆ ಮಾಡಲಿ, ಯಾರು ಕೂಡ ಹೋಗಬೇಡಿ. ಈಗ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ಹಾಗೆ ಬೇಕು. ನನ್ನ ಸಲಹೆ ಮಾತ್ರ ಆಗಿದ್ರೆ ಎರಡು ನಾವು ತಂಡವಾಗಿ ಹೋಗಿ ಅವರು ಅಲ್ಲಿ ಮುಂದೆ ಅಲ್ಲಿ ಬೇಕಾದ್ರೆ ಮಾತಾಡುವ, ಯಾವ್ದು ಸರಿ ತಪ್ಪು ಅಲ್ಲಿ ಮುಗಿಸುವ. ನೀವು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಬೇಡಿ, ಅವರ ಮುಂದೆ ಒಂದು ಕೆಲಸ ಮಾಡಿ, ಒಂದು ಗೌರವ ತನ್ನಿ ಎಲ್ಲದಕ್ಕೂ ಕೂಡ. ಅಂತ ಹೇಳ್ಬೇಕಾದ್ರೆ ನಾವೆಲ್ಲ ಯಾರೇ ಬರ್ಲಿ ಈ ಸದನದೊಳಗೆ ಬಂದ್ಮೇಲೆ ನಿಮ್ ಕಸ್ಟೋಡಿಯನ್ಸ್ ಆಯ್ತು, ನಿಮ್ ಜವಾಬ್ದಾರಿ. ನಮ್ಮನ್ನ ಯಾಕೆ ಕಿತ್ತಾಡಕ್ ಬಿಟ್ಟಿದ್ದೀರಿ ನೀವು? ಅವತ್ತೇ ಗವರ್ನರ್ ಆದ ತಕ್ಷಣನೇ ನೀವು ಏನಾರು ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ನೀವು ಆಕ್ಷನ್ ತಗೊಂಡಿದ್ರೆ ಸರಿ ಹೋಗ್ತಾ ಇತ್ತು. ನಿಮ್ದು ನಿಮ್ಮ ಕಸ್ಟಡಿಯಲ್ಲಿ ಇದೀವಿ ನಾವೆಲ್ಲ. ಗವರ್ನರ್ ಇಲ್ಲಿ ಬಂದಾಗ ನಿಮ್ ಕಸ್ಟಡಿಯನ್, ನಿಮ್ಮ ಮಾರ್ಷಲ್ ಕಡೆ ನಾವು ಯಾರ ಕಡೆ ಹೇಳ್ ಕಳ್ಸಿ ನೀವು ಬ್ಯಾಂಡ್ ಬಾರಿಸ್ಬೇಕಿತ್ತು. ಇಲ್ಲಿ ಯಾಕೆ ಕಾನೂನು ಸಚಿವರನ್ನ ನಮ್ಮನ್ನೆಲ್ಲ ಕಿತ್ತಾಡಕ್ ಈಗ ನೀವು ನಿಮ್ಮ ಸಲಹೆ ಸೂಚನೆ ನಾನೆಲ್ಲ ಒಪ್ತೇನೆ, ಅದು ನಂದೇ ತಪ್ಪಾಗಿರ್ಬೋದು. ನೀವು ಒಬ್ರು ಒಂದಾಗಿ ನನ್ನನ್ನು ದೂರಿಕೊಳ್ಳಿ. ಈಗ ಮುಂದುವರಿಸಿ ಮಾತಾಡಿ. ಅಧ್ಯಕ್ಷರ ಒಂದೇ ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಅಂತ ಒಂದೊಂದು ನಿಮಿಷ ಕೂದಲ್ಲ ಬೈ ಮುಗಿಸುವ ಇಲ್ಲ, ಮತ್ತೆ ಮಾತಾಡುದು. 6 ಗಂಟೆ ಎದ್ದು ಹೋಗುದು, ಮತ್ತೆ ಇದೇ ಕೆಲಸ ಇದ್ದಲ್ಲಿ ಬಂದು. ಅಧ್ಯಕ್ಷರೇ, ತಾವು ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರಾ. ನಮಗೂ ಸದನ ನಡಿಬೇಕು, ಚರ್ಚೆ ಆಗ್ಬೇಕು ಅನ್ನೋದು. ಯಾಕಂದ್ರೆ ನಮ್ದು ಇನ್ನು ಅಬ್ಕಾರಿ ವಿಚಾರವಾಗೂ ಚರ್ಚೆ ಇದೆ. ನಮ್ದು ನಿಲುವಳಿಗೆ ಅದಕ್ಕೂ ಕೊಟ್ಟಿದ್ದೀರಾ. ನಾವು ಅದನ್ನ ಬರೀ ಚರ್ಚೆ ಮಾಡ್ಬೇಕು, ನಮಗೂ ಸಮಯ ಬೇಕಾಗಿದೆ. ಆದ್ರೆ ಇಲ್ಲಿ ಗವರ್ನರ್ಗೆ ಆಗಿರ್ತಕ್ಕಂಥ ವಿಚಾರದ ಬಗ್ಗೆ ನಾನೇನು ಅವ್ರನ್ನ ಕ್ಷಮಾಪಣೆ ಕೇಳಿ ಕೈ ಮುಗಿದ್ಬಿಡಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ಇಡೀ ಸದನ, ನಾನು ಹೇಳೋದು ಅವ್ರನ್ನು ಅಲ್ಲಲ್ಲ, ಅವ್ರೊಬ್ಬರೇ ಅಲ್ಲ, ಇಡೀ ಸದನ ಇಲ್ಲಾಗಿರೋ ಘಟನೆ ಬಗ್ಗೆ ನಾನು ಹೇಳ್ತಾ ಇರೋದು. ಯಾರ್ದೋ HK ಪಾಟೀಲ್ ತಪ್ಪು, CM ತಪ್ಪು, ಅಶೋಕನ್ ತಪ್ಪು ಅಂತಲ್ಲ. ಇಡೀ ಸದನದಲ್ಲಿ ಆ ಥರದ ಘಟನೆ ಆಗಬಾರ್ದಾಗಿತ್ತು, ಅದಾಗಿದೆ. ನಾನು ಏನೋ ಫಸ್ಟ್ ಟೈಮ್ ಈ ಥರ ಆಗ್ಬಿಟ್ಟಿದೆ, ರಾಜ್ಯಪಾಲರು ಹಿಂಗೆ ಬಂದ್ಬಿಟ್ಟು ಓದ್ಬಿಟ್ಟು ಓಡೋಗ್ಬಿಟ್ರು ಅಂತಿದ್ರೆ ಮಾಡ್ಬೋದಾಗಿತ್ತು. ಇದು ಕಳಂಕ ಆಯಿತು. ಯಾವತ್ತೂ ಕೂಡ ಸ್ವಾತಂತ್ರ್ಯ ಬಂದಾಗ ಇತಿಹಾಸದಲ್ಲಿ ಯಾರೂ ಕೂಡ ಹಿಂಗೆ ಮಾಡಿರಲಿಲ್ಲ, ಇವ್ರು ಮಾಡಿದ್ರು ಅಂತ ಎಲ್ಲ. ಯಾರ್ಯಾರು ಗವರ್ನರ್ ಆಗಿದ್ದಾರೆ ಅವರು ಎಲ್ಲ ಕಾನೂನು ತಜ್ಞರು ಎಲ್ಲ ಅವ್ರಿಗೂ ಇರ್ತಾರೆ, ಅವರೆಲ್ಲ ತಗೊಂಡ್ ಮಾಡಿರೋದು. ಹಿಂದೆ ನೀವು ನೋಡಿದ್ದೀರಾ, ಭರದ್ವಾಜ್ ಅವರು ಇದ್ರು, 3 ಬಾರಿ ಅವರು ಲಾ ಮಿನಿಸ್ಟರ್ ಆಗಿದ್ದವರು. ನಮ್ಮೆಲ್ಲರಿಗಿಂತ ನಾನು ವಿರೋಧ ಪಕ್ಷ ಇದ್ದರು ಕೂಡ ಭರದ್ವಾಜ್ ಅವರು ನಮ್ಮನ್ನು ಕರೆದಿದ್ರು. ಅವ್ರಿಗಿರುವಂತ ನಾಲೆಡ್ಜು, ಅಗಾಧವಾಗ ಇದ್ದಂತ ನಾಲೆಡ್ಜು, ಅವರೇ ಇಲ್ಲಿ ಬಂದು 3 ಸರಿ ಮಂಡನೆ ಮಾಡ್ಬಿಟ್ಟು ಹೋಗಿದಾರಪ್ಪ. ಅವಾಗ ಪ್ರಶ್ನೆನೇ ಇಲ್ಲ. ಖುರ್ಷಿದ್ ಆಲಂ ಖಾನ್ ಅವ್ರು ಬಂದಿದ್ರು ಬಹಳ ಹಿಂದೆ, ನಾನೇನಿರ್ಲಿಲ್ಲ ಅವಾಗ. ಅವ್ರದ್ದು ಹಂಗೆ ಆಗಿದೆ. ಹೊಸದಾಗಿ ಏನೋ ತಪ್ಪು ಮಾಡ್ಬಿಟ್ರು ಅನ್ನೋ ರೀತಿ ಇಡೀ ರಾಜ್ಯಕ್ಕೆ ಬಿಂಬಿಸಿ ಎಲ್ಲಾ ಪತ್ರಿಕೆಯಲ್ಲೂ ಅವಮಾನ ರಾಜ್ಯಪಾಲರಿಗೆ ಅನ್ನೋ ಆದ್ರೆ ರಾಜ್ಯಪಾಲರ ಘನತೆ ಗೌರವ ಏನಾಗ್ತೈತೆ? ಅದಕ್ಕೆ ನಾನು ಹೇಳೋದು ವಿಷಾದ. ಇಡೀ ಸದನ, ನಾನು ಹೇಳೋದು ಅವರ ಮುಖ್ಯಮಂತ್ರಿ ವಿಷಾದ ಅಂತಲ್ಲ, ಇಡೀ ಸದನ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ರೆ ಇದು ಒಳ್ಳೇದಾಗುತ್ತೆ. ಮತ್ತೆ HK ಪಾಟೀಲ್ ಅವ್ರದ್ದು ನಾನು ಅವ್ರಿಗೆ ಸಲಹೆ ಕೊಡ್ತೀನಿ, ದಯವಿಟ್ಟು ಅವರು ಈಗ ಅವ್ರು ಏನು ಮಾತಾಡಿದಾರೋ ಅದೆಲ್ಲ ಕೂಡ ಸದನದ ಆಸ್ತಿ ಆಗ್ಬಿಟ್ಟಿದೆ. ಅವರು ಸಭಾಪತಿಗಳ ಬಗ್ಗೆ ಮಾತಾಡಿದ್ದಾರೆ, ಸಭಾಪತಿಗಳು ಅಲ್ಲಿ ನಿರಾಕರಣೆ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರ ಬಗ್ಗೆ ಮಾಡ್ತಾರೆ, ಅವರು ನಿರಾಕರಣೆ ಮಾಡಿದ್ದಾರೆ. ಈಗ ಒಂಥರ ಅಪರಾಧಿ ತರ ನೀವು ಇದ್ದೀರಾ. ಇಲ್ಲಿ ಈ ಸದನದ ಆಸ್ತಿ ನೀವು ಮಾತಾಡಿರೋದು, ಅಲ್ಲಿ ವಿರೋಧ, ಇಲ್ಲಿ ಮಾತಾಡಿರೋದ್ರ ಬಗ್ಗೆ ಅಲ್ಲಿ ಇವಾಗ ಧರಣಿ ನಡೀತಾ ಇದೆ, ವೆಲ್ಲಲ್ಲಿದ್ದಾರೆ ಅಲ್ಲಿ ನೋಡಿ. ಒಂದು ಸಣ್ಣ ಮಾತಾಡಿದ್ಕೆ ನೀವು ಇಷ್ಟೆಲ್ಲ ಅನಾಹುತಗಳಾಗಿದೆ. ನಮಗೂ ಚರ್ಚೆ ಆಗಬೇಕು, ನಮ್ದು ಬಹಳಷ್ಟು ಸಬ್ಜೆಕ್ಟ್ ಇದೆ, ನಿಮಗೆ ಬೇಗ ಮುಗಿಸಿ ಹೋಗೋಣ ಅಂತ ಇರ್ಬೋದನ. ಆದರೆ ನಮಗೆ ಇನ್ನೂ 1-2 ದಿನ ಎಕ್ಸ್ಟ್ರಾ ನಡೆದ್ರು ನಾವು ರೆಡಿ ಇದ್ದೀರಿ ಮಾಡಕ್ಕೆ, ಸದನ ನಡೆಯಕ್ಕೆ. ಅದರಿಂದ ಅಧ್ಯಕ್ಷರೇ, ನಾನು ಕಠಿಣ ಪದ ಹೇಳಲ್ಲ, ಇಡೀ ಸದನ ವಿಷಾದ ವ್ಯಕ್ತ ಮಾಡಿದ್ರೆ ಮುಗೀತು, ಅಲ್ಲಿಗೆ ನಾವು ಅದಕ್ಕೆ ಅವಕಾಶವನ್ನು ಕೊಡ್ತೀವಿ. ನಾವು
ಮಾತಾಡಿ ನಡೆದಂತ ಘಟನೆ ಬಗ್ಗೆ ನೀವು ಈಗ ರಾಜ್ಯಪಾಲರು ಮಾತಾಡಿ ಹೇಳಿದ್ನಲ್ಲ. ಅವತ್ತು ಭಾಷಣ ಸಂಪೂರ್ಣ ಓದ್ಬಿಟ್ಟಿದ್ರೆ ಈ ಸಮಸ್ಯೆನೇ ಉದ್ಭವ ಆಯ್ತಿರ್ಲಿಲ್ಲ. ಈಗ ನೀವು ವಿಷಾದ ವ್ಯಕ್ತ ಮಾಡಿ ಸದನ ಅಂತಕ್ಕಂಥದ್ದು ಇದೆಯಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಸದನ ತಪ್ಪೇನ್ ಮಾಡಿದೆ? ಗೋ ಬ್ಯಾಕ್ ಅಂತ ಹೇಳಿದ್ರು. ಹೌದಪ್ಪ, ಅವರು ಹೋಗಿ ಓದ್ಲಿಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲ. ನಾನು ಕೇಳಿಸ್ಕೊಂಡಿಲ್ಲ. ನಿಮ್ಗೆಲ್ಲ ನಾನು ಹೇಳ್ತಾ ಇರೋದು ಯಾರು ಹಿಂಗ್ ಮಾಡಿದಾರ ಅದರಿಂದ ಸದನ ವಿಷಾದ ವ್ಯಕ್ತ ಮಾಡಬೇಕು ಅಂತಂದ್ರೆ ಯಾಕೆ? ಈಗ ಅದು ಇದಕ್ಕೇನು, ಈಗ ರಾಷ್ಟ್ರಗೀತೆನ ಅವರು ಅದು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಹೊರಟೋದ್ರಲ್ಲ, ಯಾಕೆ? ಅದಕ್ಕೇನು ಉತ್ತರ ಹೇಳ್ತೀರಿ ನೀವು? ಅದೇ ನೀವು ನುಡಿಸ್ಬೇಕಾಗಿದ್ದವ್ರು ನಿಮ್ಮ. ಆಯ್ತಪ್ಪ, ಓದ್ಲಿಲ್ಲ ಓದ್ಲಿಲ್ಲ ಓದ್ಲಿ, ರೆಡ್ ಅಂಡ್ ರೆಕಾರ್ಡೆಡ್ ಆಯ್ತು, ಆಯ್ತಲ್ಲ. ರಾಜ್ಯಪಾಲರು ರಾಷ್ಟ್ರಗೀತೆ ಆಗೋವರಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.